ಬಹಳ ಐತಿಹಾಸಿಕವಾದ ದಿನ. ನಮ್ಮ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರು, ಶಾಸಕರು, ಬ್ಲಾಕ್ ಅಧ್ಯಕ್ಷರು ಎಲ್ಲ ಕಾರ್ಯಕರ್ತರೆಲ್ಲ ಸೇರಿ ಏನು ವೋಟ್ ಚೋರಿ ವಿಚಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು ಏನು ಕರೆ ಕೊಟ್ಟರು ಆ ಪ್ರಕಾರ ನಾವೆಲ್ಲ ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೀವಿ. ಅದನ್ನು ಮಾಡಿ ಇವತ್ತು ಸುಮಾರು 70 ಲಕ್ಷ ಅಷ್ಟು ಇವತ್ತು ತಲುಪಿಸ್ತಾ ಇದ್ದೀವಿ. ತಲುಪಿಸಿ ಆ AICC ಇಂದಿರಾ ಭವನ್ಗೆ ಇದನ್ನು ಮುಟ್ಟಿಸ್ತಾ ಇದ್ದೀವಿ. ಈಗ ತಾನೇ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿ ಒಂದು ಸಾಂಕೇತಿಕವಾಗಿ ಒಂದು ಬಾಕ್ಸ್ ಅನ್ನು ಅವ್ರಿಗೆ ಕೊಟ್ಬಿಟ್ಟು ಮಿಕ್ಕಿದ AICCಗೆ ತಲುಪಿಸಬೇಕು. ಗೋಡನ್ಗಳೆಲ್ಲ ತುಂಬತಾ ಇದೆ ಅಲ್ಲಿ. ಸೊ ಇದು ಮುಂದೊಂದು ದಿನದಲ್ಲಿ AICC ಅವರು ಏನ್ ತೀರ್ಮಾನ ಮಾಡ್ತಾರೆ, ರಾಷ್ಟ್ರಪತಿ ಕಳಿಸ್ತಾರೋ, ಎಲೆಕ್ಷನ್ ಕಮಿಷನ್ ಕಳಿಸ್ತಾರೋ, ಆ ಕೆಲಸವನ್ನೆಲ್ಲ ನಾವೆಲ್ಲ ಮಾಡ್ತೀವಿ. ಪ್ರತಿ ಹಂತದಲ್ಲೂ ಕೂಡ ಕಾಂಗ್ರೆಸ್ ಯಾವ್ದಾದ್ರು ಅಭಿಯಾನ ಹಮ್ಮಿಕೊಂಡ್ರೆ ಕರ್ನಾಟಕ ನಾವು ಜಾಗೃತಿ ಮೂಡಿಸ್ಬೇಕಲ್ಲ. ನಾವು ಸರ್ಕಾರದಲ್ಲಿ ಇದ್ದೀವಿ. ಹಿಂದೆ ಇದ್ದಂತ ಮಿಸ್ಯೂಸ್ ಮಾಡೋದು 3-4 ತರ ಇದೆ ಅಲ್ಲಿ. ವೋಟ್ ನ ಶಿಫ್ಟ್ ಮಾಡ್ತಾರೆ, ಇನ್ನೊಂದು ಡಬಲ್, ಟ್ರಿಬಲ್, 10 ವೋಟು, 20 ವೋಟು ಒಬ್ಬೊಬ್ಬರ ಹೆಸರು ಇರ್ತದೆ. ಒಂದೇ ಫೋಟೋ ಮಾಡ್ತಾರೆ. ಅಡ್ರೆಸ್ ಚೇಂಜ್ಗಳಿದೆ, ಹೆಸರು ಚೇಂಜ್ ಇದೆ. ಬಹಳ ದೊಡ್ಡ ಕುತಂತ್ರ ಎಲ್ಲ ಇದೆ ಇದರಲ್ಲೆಲ್ಲ. ಅದಕ್ಕೆ ನಾವು ಒಬ್ಬ ವ್ಯಕ್ತಿಗೆ ಒಂದೇ ವೋಟು, ಆ ವೋಟು ನ್ಯಾಯಬದ್ಧವಾಗಿ ನಡಿಬೇಕು, ಟ್ರಾನ್ಸ್ಪರೆಂಟ್ ಆಗಿ ನಡಿಬೇಕು. ನಮ್ಮ ಅನೇಕ ಬೇಡಿಕೆಗಳಿದೆ, ಆ ಬೇಡಿಕೆಗಳೆಲ್ಲ ಈಡೇರಿಸಬೇಕು. ಇವತ್ತು ಅವ್ರಿಗೆ ತಪ್ಪಾಗಿದೆ ಅಂತ ಗೊತ್ತಾಗಿ SIR ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಆದೇಶ ಕೊಟ್ಟರು. ಐ ಥ್ಯಾಂಕ್ ದಿ ಸುಪ್ರೀಂ ಕೋರ್ಟ್ judge who has at least referred this matter to give right to every citizen. ಸೊ ನನಗೆ ಬಹಳ ಸಂತೋಷ ಆಯ್ತು. ಆ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ಬಿಹಾರ ವಿಧಾನಸಭೆಯಲ್ಲಿ ಇದರ ಒಂದು ಎಫೆಕ್ಟ್ ಕಾಣಬಹುದಾ ವೋಟ್ ಚೋರಿದು? ನೋಡಿ, ನಮ್ಮ ಡ್ಯೂಟಿ ನಾವು ಮಾಡಿದೀವಿ, ಖಂಡಿತ ಎಫೆಕ್ಟ್ ಬರ್ತದೆ. ಬಟ್ ಅದರಲ್ಲೂ ಬಹಳ ಅವರು ವೋಟನ್ನ ಬದಲಾವಣೆ ಮಾಡೋ ವಿಚಾರದಲ್ಲಿ, ವೋಟ್ ಕೊಡುವಂತ ವಿಚಾರದಲ್ಲಿ ಸಾಕಷ್ಟು ಅವರು ನ್ಯಾಯಬದ್ಧವಾದಂತ ತೀರ್ಮಾನ ಎಲೆಕ್ಷನ್ ಕಮಿಷನ್ ಅವರು ಮಾಡಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.